ಸೋಷಿಯಲ್ ಮೀಡಿಯಾನ ಸರಿಯಾಗಿ ಸೂಪರಾಗಿ ಬಳಕೆ ಮಾಡಿಕೊಂಡು ಪಾಪ್ಯುಲಾರಿಟಿ ಪಡೆದವರು ಸಾಮ್ರಾಟ್ ಶೆಟ್ಟಿ. ಇವ್ರ ಜೊತೆ ಇವರ ವೈಫ್ ಹಾಗೂ ಕುಟುಂಬದ ಎಲ್ಲ ಸದಸ್ಯರು ರೀಲ್ಸ್ ಮಾಡೋದೇ ವಿಶೇಷ. ಹಾಗಾಗಿ ಈ ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ. ಇವ್ರ ಫಾಲೋವರ್ಸ್ ಇವ್ರನ್ನ ಪ್ರೀತಿಯಿಂದ ಬೇಬಿ ಅಂತಲೂ ಕರೀತಾರೆ. ನಮ್ಮ ಜೊತೆ ಇದ್ದಾರೆ ಪ್ರೊಫೆಷ್ನಲ್ ಡಾನ್ಸರ್, ಆ್ಯಕ್ಟರ್, ಕಾಂಟೆಂಟ್ ಕ್ರಿಯೇಟರ್ ಸಾಮ್ರಾಟ್ ಶೆಟ್ಟಿ. ನಮಸ್ಕಾರ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಸೂಪರ್. ನೀವು? ನಾನು ಸೂಪರ್. ಅಂತೂ ಏನಂತಾರೆ, ಫೈನಲಿ ಒಂಥರ ಸೋಷಿಯಲ್ ಮೀಡಿಯಾ ಅನ್ನೋದು ಲೈಫ್ನ ನಿಮಗೆ ಫುಲ್ ಬ್ಯುಸಿ ಮಾಡಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಅದೇ ಲೈಫ್ ಕೊಟ್ಟಿದ್ದು. ಫಸ್ಟ್ ಆಫ್ ಆಲ್ ಯಾವ ಗಳಿಗೆ ಅನಿಸುತ್ತೆ ನಿಮಗೆ, ಇಫ್ ಯು ರಿಮೆಂಬರ್ ಎಕ್ಸಾಕ್ಟ್ಲಿ, ಇದನ್ನು ನಾನು ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ಇದನ್ನು ಸ್ವಲ್ಪ ನಾನು ಸೀರಿಯಸ್ ಆಗಿ ತಗೋಬೇಕು, ಮೇ ಬಿ ಇದರಿಂದ ಬೆನಿಫಿಟ್ಸ್ ಇದೆ ಅಂತ ಅನಿಸಿದ್ದು? ನಿಜ ಹೇಳ್ಬೇಕಂದ್ರೆ ರೀಲ್ಸ್ ಸೋಷಿಯಲ್ ಮೀಡಿಯಾಕ್ಕೆ ನಂಗೆ ಇಂಟ್ರೆಸ್ಟೇ ಇರಲಿಲ್ಲ. ಓಕೆ. ನನ್ನ ವೈಫ್ ಅಂದರೆ ಲವರ್ ಆಗಿದ್ಲು. ನಾನು 8 ವರ್ಷ ಲವ್ ಮಾಡಿ ಮದುವೆ ಆಗಿದ್ದು. ಅವಾಗ ಅವಳು ತುಂಬ ಹೇಳೋಳು ರೀಲ್ಸ್ ಮಾಡು. ಅವಾಗ ಡಬ್ ಸ್ಮ್ಯಾಶ್, ಮ್ಯೂಸಿಕಲಿ ಅನ್ನೋದಿತ್ತು, ಟಿಕ್ ಟಾಕ್ಗಿಂತ ಮುಂಚೆ ಅದು. ಸೊ ತುಂಬ ಜನ ಮಾಡ್ತಾ ಇದ್ದಾರೆ ವೀಡಿಯೋಸ್ಗಳು, ನೀನು ಮಾಡು ಅಂತ ಹೇಳೋದು. ನಾನು ಬೈಯುವೆ, ನಂಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ನಾನು ಸೋಷಿಯಲ್ ಮೀಡಿಯಾಗೆ ಬರಲ್ಲ. ಯಾಕಂದ್ರೆ ನನ್ನ ತಲೆಯಲ್ಲಿದ್ದು ನಾನೊಬ್ಬ ಆ್ಯಕ್ಟರ್ ಆಗಬೇಕು. ಸೊ ಸೀರಿಯಲ್ಸು, ಮೂವೀಸು ಅದೇ ನನ್ನ ಕಾನ್ಸಂಟ್ರೇಷನ್ ಇತ್ತು. ಸೊ ನಾನು ಮನೆ ಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದು ಅಲ್ಲಿ ನಾನು ಸೀರಿಯಲ್ಸು, ಮೂವೀಸ್ಗಳಿಗೆಲ್ಲ ತುಂಬಾ ಟ್ರೈ ಮಾಡ್ತಾ ಇದ್ದೆ. ಆ ಟೈಮಲ್ಲೆಲ್ಲ ನನಗೆ ಅವಕಾಶಗಳು ಒಂದೊಂದು ಸಿಗೋದು, ತುಂಬ ಸಣ್ಣ ಪುಟ್ಟ, ಒಂದೊಂದು ಸಿಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಒಂದು ಲಾಕ್ಡೌನ್ ಆಗಿ ನಾನು ವಾಪಸ್ ಬಂದಾಗ ಆಗ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊಂಡ್ಲು, ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ನನ್ನ ಮಾತು ಇವಾಗಾದರೂ ಕೇಳು ಅಂತ ಹೇಳಿದಾಗ ನಾನು ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಕೊಟ್ಟೆ. ಬಟ್ ಎಂಟ್ರಿ ಕೊಟ್ಟ ತಕ್ಷಣ ಲೈಫ್ ಸಿಗಲ್ಲ ಯಾರಿಗೂ ಅಷ್ಟೇ. ತುಂಬಾನೇ ಸ್ಟ್ರಗಲ್ಸ್ಗಳಾಯಿತು, ತುಂಬಾನೇ ಪೇಷನ್ಸ್ ಇತ್ತಷ್ಟೇ. ನಾನು ಇದುವರೆಗೂ ಒಂದು 2500 ಅಬೌವ್ ವೀಡಿಯೋಸ್ಗಳು ಮಾಡಿರ್ಬೋದು. ಅದರಲ್ಲಿ ನನಗೆ ಲೈಫ್ ಅನ್ನೋದು ಸಿಕ್ಕಿದ್ದು 1120 ಸಮಥಿಂಗ್ ವೀಡಿಯೋದಲ್ಲಿ ನನಗೆ ಲೈಫ್ ಸಿಕ್ಕಿದ್ದು. ಓಕೆ. ಅಂದರೆ ಆ 1000th ವಿಡಿಯೋ ಆದಮೇಲಿಂದ ಸ್ವಲ್ಪ ನಿಮಗೆ ಪಾಪ್ಯುಲಾರಿಟಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ತುಂಬ ವಿಶೇಷ ಏನಂತಂದರೆ, ನಿಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಮಾಡೋ ಅಂಥ ಒಂದು ಕಾನ್ಸೆಪ್ಟ್ ಇರ್ಬೋದು, ಏನೇ ಇರ್ಬೋದು. ಹೇಗಿರುತ್ತೆ ಆ ಒಂದು ಫ್ಯಾಮಿಲಿ ಜೊತೆ ವರ್ಕ್ ಮಾಡೋವಾಗ? ಅಂದರೆ ಆ್ಯಕ್ಚುಲಿ ಅದೊಂದು ಕೆಲಸ ಮಾಡ್ತಿರ್ತೀರಿ ನೀವು, ಬಟ್ ಇಟ್ಸ್ ವಿತ್ ಫ್ಯಾಮಿಲಿ. ನಿಜ ಹೇಳ್ಬೇಕಾದ್ರೆ ಸಾಕಾಗೋಗತ್ತೆ. ವಿಡಿಯೋದಲ್ಲಿ ನೋಡೋರಿಗೆ ಮಾತ್ರ ತುಂಬಾ ಚೆನ್ನಾಗಿದೆ, ಏನ್ ಮುದ್ದಾಗಿ ಕಾಣ್ತಾರೆ ಎಲ್ಲರೂ ಅಂತ ಅನ್ಸತ್ತೆ. ನಿಜವಾಗ್ಲೂ ಎಷ್ಟು ಟಾರ್ಚರ್ ಆಗತ್ತೆ ಅಂದ್ರೆ, ನಮ್ಮ ಅಪ್ಪ, ಅಮ್ಮ, ನನ್ನ ತಂಗಿ, ನಮ್ಮ ಅಣ್ಣನ ಎಲ್ರೂ ಹಾಕೊಂಡು ಮಾಡ್ಸೋದಷ್ಟಲ್ಲಿ ನಂದು ಅರ್ಧ ಜೀವ ಹೋಗಿರುತ್ತೆ. ಸಿಕ್ಕಾಪಟ್ಟೆ ಕಷ್ಟ. ಬಟ್ ಪ್ರತಿಯೊಬ್ರು ನೆಕ್ಸ್ಟ್ ಲೆವೆಲಲ್ಲಿ ಸಪೋರ್ಟ್ ಮಾಡ್ತಾರೆ. ಸೊ ಫಸ್ಟ್ ಇಂಟ್ರೆಸ್ಟ್ ಕೊಡ್ತಾ ಇರ್ಲಿಲ್ಲ, ಬರಲ್ಲ ಅಂತ ತುಂಬಾ ನಾಚ್ಕೊಳ್ಳೋರು. ಇವಾಗ ಬೈತಾರೆ, ಯಾವಾಗ ವಿಡಿಯೋದಲ್ಲಿ ಕರ್ಕೊಂತೀಯ ನನ್ನ ಅಂತ ಹೇಳ್ತಾರೆ. ಹಂಗಿದ್ದು ಇವಾಗ ಹೀಗಾಗೋಗಿದೆ. ಹೌದು. ಆ್ಯಂಡ್ ಇವಾಗ ಎಸ್ಪೆಷಲಿ ಕರೆಂಟ್ ನಡೀತಿರೋದು ಏನಂದರೆ, ನಮ್ಮ IPL, RCB ರಿಲೇಟೆಡ್ ಕಾಂಟೆಂಟ್. ಇನ್ನೇನು IPL ಶುರು ಆಗ್ತಿದೆ ಅಂತಂದರೆ ಏನೋ ಒಂಥರ ಜೋಶು ನಮಗೆ, ಎಸ್ಪೆಷಲಿ RCB. ಆ್ಯಂಡ್ ಐ ಗೆಸ್ ನಾವೆಲ್ಲರೂ RCB ಫ್ಯಾನ್ಸು. ನಿಮ್ಮ ಫ್ಯಾಮಿಲಿ, ನಿಮ್ಮ ವೈಫು ಕೂಡ RCB ಫ್ಯಾನ್ಸು. ಈ RCB ಟೀಮ್ ಬಗ್ಗೆ ರೀಲ್ಸ್ ಮಾಡೋದಿರ್ಬೋದು, ಅಥವಾ ಈ ಸೀಸನಲ್ಲಿ ಮಾಡೋ ರೀಲ್ಸ್ ಇರ್ಬೋದು, ಹೇಗಿರುತ್ತೆ ಅವಾಗ? ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಜ ಹೇಳ್ಬೇಕಂದ್ರೆ. ಅದು ಮಾಡೋದೇ ಒಂಥರ ಖುಷಿ ನಮಗೆ. RCB ಅಂದ್ರೆ ಏನೋ ಅಂತ ಜುಮ್ ಅಂತ ಅನ್ಸ್ಬಿಡತ್ತೆ ನನಗೆ. ಅವ್ರು ಎಷ್ಟೆಲ್ಲ ಸೋಲಿಗೆಲ್ಲಿ ನಮ್ಗೆ ಟೆನ್ಷನ್ ಇಲ್ಲ, ಒಟ್ಟಲ್ಲಿ RCB ಅಂದ್ರೆ ಖುಷಿ ಅಷ್ಟೇ. ಎಲ್ಲರೂ ಒಂದು RCB ಅಂತ ಹಿಂಗೆ ನೋಡ್ಬಿಡ್ತೀವಿ, ಯಾರಪ್ಪ ಹೇಳ್ತಿರೋದು RCB, ಏನೋ ಒಂಥರ ಒಂದು ಪವರ್ ನಮ್ಗದು. ಹೌದು, ಡೆಫಿನೆಟ್ಲಿ. ಆ್ಯಂಡ್ ಆಲ್ಸೋ ಅದೇ ಇವಾಗ ನಾನು ಹೇಳ್ತಿದ್ನಲ್ಲ, 1000 ರೀಲ್ಸ್ ಆದಮೇಲೆ ಓಕೆ ಹೀಗಾಯಿತು ಅನ್ನೋ ಥರ ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ಯಾವುದೇ ಒಂದು ರೀಲ್ ಮಾಡಬೇಕಾದ್ರೂ ನಿಮ್ಮ ಕಾನ್ಸೆಪ್ಟ್ ಇರ್ಬೋದು, ಫಸ್ಟ್ ಸ್ಕ್ರ್ಯಾಚಿಂದ ಹೇಗೆ ಯೋಚನೆ ಮಾಡ್ತೀರಾ? ಫಸ್ಟು ನಾನು ರೀಲ್ಸಿಗೆ ಎಂಟ್ರಿ ಕೊಟ್ಟಾಗ ಅದೇ ನನ್ನ ವೈಫ್ ಮಾತು ಕೇಳ್ಕೊಂಡು, ಅವಾಗ ಲವರ್ ಆಗಿದ್ಲು. ಫಸ್ಟು ನನಗೆ ರೀಲ್ಸ್ ಅನ್ನೋದು ನಂಗೆ ಇಂಟ್ರೆಸ್ಟ್ ಇಲ್ಲ, ಲಿಪ್ ಸಿಂಕ್ ಮಾಡೋದು ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ನಾನು ಏನು ಮಾಡುವೆ, ಓಕೆ ನಂದು ಏನಿದೆ ಟ್ಯಾಲೆಂಟು, ಫಸ್ಟು ನಾನು ಡ್ಯಾನ್ಸರು. ಡ್ಯಾನ್ಸ್ ಇದೆ ಅಲ್ವಾ, ಸೊ ಅದರಿಂದ ಏನಾದ್ರು ಒಂದು ಟ್ರೈ ಮಾಡೋಣ, ನನ್ನ ಟ್ಯಾಲೆಂಟ್ನ ತೋರಿಸಿ ಗುರುತಿಸ್ಕೊಳ್ಳೋಣ, ಲಿಪ್ಸಿಂಗ್ ಮಾಡೋದು ಬೇಡ ಅಂತ. ನೀವು ಇವಾಗ ಹುಡುಕಿದ್ರು ಅಲ್ಲಿ ಇಲ್ಲಿ ಒಂದೊಂದು ಲಿಪ್ಸಿಂಗ್ಗಳು ಸಿಗತ್ತೆ. ಅದು ಬಿಟ್ರೆ ನಂದು ಏನು ಕಂಟೆಂಟ್ ಕ್ರಿಯೇಷನ್ನೇ ನಂದಿರೋದು. ಫಸ್ಟು ಡ್ಯಾನ್ಸಲ್ಲಿ ಮಾಡಿದೆ. ಸೊ ಡ್ಯಾನ್ಸ್ ಅಂದ ತಕ್ಷಣ ಯಾವ ಥರ ಎಲ್ಲರೂ ಡ್ಯಾನ್ಸ್ ಮಾಡೇ ಮಾಡ್ತಾರೆ. ಸೊ ನಾನು ಯಾವ ಥರ ಮಾಡೋದಂತ ಪ್ಲಾನ್ ಮಾಡಿದಾಗ, ಈ ಕಡೆ ಅಪ್ಪು ಸರ್ದು ವೀಡಿಯೋಸ್ಗಳು, ಈ ಕಡೆ ನಾನು ಅದೇ ಥರ ಕಾಸ್ಟ್ಯೂಮ್ಸ್ಗಳು ಹಾಕೊಂಡು ಅದೇ ಥರ ವೀಡಿಯೋಸ್, ಅದೇ ಥರನೇ ಸ್ಟೆಪ್ಸ್ ಆದಷ್ಟು ಟ್ರೈ ಮಾಡ್ತಿದ್ದೆ ನಾನು. ಸೊ ಅಲ್ಲಿಂದ ಸ್ವಲ್ಪ ಪಾಪ್ಯುಲರ್, ಓಕೆ ಏನೊಬ್ಬ ಡ್ಯಾನ್ಸರ್ ಅಂತ ಬರಕ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಬಟ್ ಟು ಬಿ ಫ್ರಾಂಕ್, ನಾನು ಸೀರಿಯಸ್ ಆಗಿ ಹೇಳೋದಾದ್ರೆ, ಆಕ್ಚುಲಿ ಇದೆಲ್ಲೂ ಹೇಳಿಲ್ಲ, ರಿಯಲ್ ಟ್ಯಾಲೆಂಟ್ಸಿಗೆ ಅಷ್ಟು ವ್ಯಾಲ್ಯೂ ಸಿಗಲ್ಲ.
ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಒಂದ್ಸಲ ಸಿಕ್ಕಿದ್ರೆ ಎತ್ತಿಡಿತಾರೆ ಜನರು, ಬಟ್ ನಿಜವಾಗ್ಲೂ ಸ್ಟಾರ್ಟಿಂಗ್ ವ್ಯಾಲ್ಯೂಸ್ ಸಿಗಲ್ಲ. ಫಸ್ಟ್ ನನ್ನ ರಿಯಲ್ ಟ್ಯಾಲೆಂಟ್ ಅಂದ್ರೆ ನಾನು ಡ್ಯಾನ್ಸು. ನಾನು ಅದನ್ನ ಮಾಡದೆ ಎಷ್ಟು ವಿಡಿಯೋಸ್ಗಳು ಮಾಡ್ರು ಅಲ್ಲಿ ಇಲ್ಲಿ ಒಂದೊಂದು ವಿಡಿಯೋಗಳು ವೈರಲ್ ಆಗ್ತಿತ್ತು. ಅದು ಬಿಟ್ರೆ ಬೇರೆ ಇನ್ನ ಯಾವ ವಿಡಿಯೋಸ್ಗಳು ನಂದು ವೈರಲ್ಗಳು ಆಗ್ತಾ ಇರ್ಲಿಲ್ಲ. ಸೊ ತುಂಬಾ ಅಂದ್ರೆ ತುಂಬಾ ಬೇಜಾರಾಗೋದು ನನಗೆ. ಅವಾಗ ಏನಾಯ್ತು, ಒಂದು ಸಲ ಮದ್ವೆ ಆದ ತಕ್ಷಣ ಯಾವ್ದೋ ಒಂದು ಕಾಮಿಡಿ ನನಗೆ ಅಲ್ಲದೇ ಇರೋದು, ಅದು ಬೇರೆ ಸಬ್ಜೆಕ್ಟ್, ಅದು ನನಗೆ ಗೊತ್ತಿಲ್ಲದೇ ಇರೋ ಸಬ್ಜೆಕ್ಟ್ ಕಾಮಿಡಿ. ನನ್ನ ಲೈಫಲ್ಲಿ ಸ್ವಲ್ಪ ಸೀರಿಯಸ್ ನಾನು. ಸೊ ಏನಂದ್ರೆ ಕಾಮಿಡಿ ಯಾವ್ದೋ ಒಂದು ಇನ್ಸಿಡೆಂಟ್ ಅಲ್ಲಿ ಒಂದು ಕಾಮಿಡಿ ವಿಡಿಯೋ ಕಂಟೆಂಟ್ ಅಂತ ಮಾಡಿದೆ. ಆ ವಿಡಿಯೋ ಮಿಲಿಯನ್ ಗಟ್ಲೆ ವೈರಲ್ ಆಯ್ತು. ಅವಾಗ ಅನಿಸ್ತು, ಓಕೆ ಜನರಿಗೆ ಬೇಕಾಗಿರೋದು ಕಾಮಿಡಿ, ಓಕೆ ಡ್ಯಾನ್ಸ್ ನನ್ನ ಟ್ಯಾಲೆಂಟ್ ಬೇಡ, ಸೊ ಕಾಮಿಡಿ ಇದಲ್ಲ, ಓಕೆ ಅದ್ರಲ್ಲಿ ನಂದು ಏನಿದೆ ಟ್ಯಾಲೆಂಟ್ ಅಂತ ಅದ್ರಲ್ಲಿ ಕೆತ್ಕಿ ಕಾಮಿಡಿಲಿ ಕಂಟೆಂಟ್ ಅಂತ ಮಾಡ್ಕೊಂಡು ವಿಡಿಯೋಸ್ಗಳು ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗಿದ್ದ ಜನರಿಗೆ ಬೇಬಿ ಅಂತ ನಾನು ಗುರುತಿಸ್ಕೊಂಡಿದ್ದೆ. ಆ್ಯಂಡ್ ನೀವು ಹೇಳ್ದಂಗೆನೆ ನೀವು ಮೇ ಬಿ ಆ ಡ್ಯಾನ್ಸ್ ರೀಲ್ಸ್ ಎಲ್ಲ ಮಾಡಬೇಕಾದ್ರೆ ತುಂಬ ಲೈಕ್ ಆನೆಸ್ಟಾಗಿ ಕಲಿತು ಎಫರ್ಟ್ ಎಲ್ಲ ಹಾಕಿರ್ತಾರೆ, ಏನೋ ಜೋಶ್ ಇರುತ್ತೆ, ಇದಿಷ್ಟ ಆಗ್ಬೋದು, ಇದು ವೈರಲ್ ಆಗ್ಬೋದು ಅಂತ. ಬಟ್ ಐ ಗೆಸ್ ಆ ಟೈಮಲ್ಲೆಲ್ಲ ತುಂಬ ಬೇಜಾರು ಆಗಿರುತ್ತೆ, ಇಷ್ಟೆಲ್ಲ ಮಾಡಿದ್ದೆ ಓಡ್ಲೇ ಇಲ್ವಲ್ಲ ರೀಲು ಅಂತೆಲ್ಲ. ನಾವು ಯಾವ್ದಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಲ್ಲ, ಅದು ಒಂದು ವಿಡಿಯೋನು ವೈರಲ್ ಆಗಿಲ್ಲ ಇದುವರೆಗೂ. ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ, ಒಂದು 5 ನಿಮಿಷದಲ್ಲಿ ಏನೋ ಒಂದು ಮಾಡಿ ಅಪ್ಲೋಡ್ ಮಾಡಿರ್ತೀವಿ, ಅದು ಮಿಲಿಯನ್ ಗಟ್ಟಲೆ ಓಡಿರುತ್ತೆ. ಹೌದು, ಐ ಅಗ್ರಿ. ಆ್ಯಂಡ್ ಹೌದು, ಹೇಗಿತ್ತು ನೀವು ಅಂದ್ರಿ ಕಾಮಿಡಿ ವಾಸ್ ಕಂಪ್ಲೀಟ್ಲಿ ನ್ಯೂ ನಿಮಗೆ. ಈ ಥರ ಒಂದು ಹೊಸ ಜಾನರ್ಗೆ ಇಳಿದು ಓಕೆ ಇದು ವರ್ಕ್ ಆಗ್ತಿದೆ ಅಂತ ಅನಿಸ್ದಾಗ ಅದ್ರಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದಾಗ ಅದೇ ಹೇಳ್ತಿಲ್ಲ, ಶಾಕಿಂಗೇ ಅದು. ಯಾಕೆಂದ್ರೆ ನಂಗೆ ಅಲ್ಲದಿರೋ ಸಬ್ಜೆಕ್ಟ್. ಸೊ ಅದು ರಿಯಲ್ ಇನ್ಸಿಡೆಂಟ್ ಟೈಪೇ ನಾನು ಕಾಮಿಡಿ ತಗೊಂಡಿದ್ದು. ಏನು ಅಂದ್ರೆ, ನಾವು ಗೋವಾದಲ್ಲಿದ್ವಿ, ನಾನು ನನ್ನ ವೈಫ್ ಹನಿಮೂನ್ಗೆ ಅಂತ ಹೋಗಿದ್ದು ನಾವು. ಅಲ್ಲಿ ಏನಾಯ್ತು, ಬೀಚಲ್ಲಿ ಸುಮ್ಮನೆ ರಾತ್ರಿ ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಬೀಚಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಬೇಬಿ ಕೇಳಿದ್ಲು, ಬೇಬಿ ನಾನು ಅಕಸ್ಮಾತ್ ಆಗಿ ಇಲ್ಲಿ ಏನಾದ್ರು ಕಳೆದೋಗ್ಬಿಟ್ರೆ ಏನು ಮಾಡ್ತೀಯ ಅಂದ್ಲು. ನಾನು ಬೇಬಿ ಅಂತ ಡ್ಯಾನ್ಸ್ ಮಾಡ್ಕೊಂಡು ಓಡ್ತೀನಿ ಅಂತ ಅಂದೆ, ನಾನು ಫ್ರೀಡಮ್ ಸಿಕ್ತು ಅಂತ. ಆಗ ಅವಳಿದ್ದವಳು ನಗಾಡ್ಕೊಂಡು, ಬೇಬಿ ಟ್ರೈ ಮಾಡೋಣ ಈ ವಿಡಿಯೋನ ಅಂತ. ರಿಯಲಿಸ್ಟಿಕ್ ಆಗೇ ಬಂದಿದ್ದದು. ಹಿಂದಿನ ದಿನ ರಾತ್ರಿ ಏನ್ ನಡೀತು ಅದೇ ಅವಳಿದ್ದವಳು, ಬೇಬಿ ಒಂದ್ಸಲ ಇದು ಮಾಡೋಣ, ಬೆಳಗ್ಗೆ ಮಾರ್ನಿಂಗ್ ಅಲ್ಲಿ ಒಂದು ವಿಡಿಯೋ ಮಾಡೋಣ ಅಂದ್ಲು. ಸೊ ಅದು ಬೆಳಗ್ಗೆ ನೀಟಾಗಿ ಒಂದು ಸ್ಕ್ರಿಪ್ಟ್ ತರ ಮಾಡ್ಕೊಂಡೆ ನಾನು ರಾತ್ರಿ ಇಡೀ. ಈ ತರ ಈ ಡೈಲಾಗ್ ಇವಳು ಎಳ್ಕ ಬರೋ ತರ ಆಟ ಆಡೋಣ ಅಂತ. ನಂಗೆ ಬರಕ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತೀನಿ. ಆವಾಗ ಅವಳಿದ್ದವಳು ಹೋಗು ಅಂತ ಅವಳೇ ಒಬ್ಳೆ ಆಟ ಆಡ್ತಿರ್ತಾಳೆ. ನಾನು ಹೆವಿ ತಲೆ ತಿಂತಾಳಪ್ಪ ಇವಳು ಅಂದ ತಕ್ಷಣ ಅವಳು ಮಿಸ್ ಆಗ್ತಾಳೆ. ನಾನು ಫುಲ್ ಗಾಬರಿಲಿ, ಬೇಬಿ ಏನಾಯ್ತು ಬೇಬಿ ಬೇಬಿ ಅಂತ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಓಡೋತರ. ಸೊ ಆ ವಿಡಿಯೋ 22 something million ಓಡಿರೋದು. ಅದು ವಿಡಿಯೋ ಮೊದಲನೇ ವಿಡಿಯೋ ಕಾಮಿಡಿ ವಿಡಿಯೋನೇ ಅದು. ಅಂಡ್ ಅದು ವೈರಲ್ ಆಯ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅವಾಗ ಗೊತ್ತಾಯ್ತು, ಓಕೆ ಜನರಿಗೆ ಕಾಮಿಡಿ ಇಷ್ಟ ಆಗತ್ತೆ, ಸೊ ಕಪಲ್ಸ್ ಸೊ ಈ ತರ ಕಾಮಿಡಿ ಮಾಡೋಣ ಅಂತ. ನಾವು ಅಲ್ಲಿಂದ ಒಂದೊಂದೇ ಪ್ಲಾನ್ ಮಾಡ್ಕೊಂಡು ಸ್ಕ್ರಿಪ್ಟ್ ನ ಬರೆಯೋದು, ಒಂದೊಂದು ಚಿಕ್ಕ ಚಿಕ್ಕ ವಿಷಯನ ಇಟ್ಕೊಂಡು ಸ್ಕ್ರಿಪ್ಟ್ ನ ಬರ್ಕೊಂಡು ಕಾಮಿಡಿ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡು. ಅಂಡ್ ನೀವು ಹೇಳ್ತಿದ್ರಿ ಮೇನ್ ನೀವೊಬ್ಬರು ಪ್ರೊಫೆಷನಲ್ ಡಾನ್ಸರ್ ಅಂತಂದು. ಸೊ ಎಷ್ಟು ಜನಕ್ಕೆ ಇದು ಲೈಕ್ ನೀವು ಪ್ರೊಫೆಷ್ನಲಿ ಡ್ಯಾನ್ಸ್ ಕಲ್ತಿರೋದು ಯಾವಾಗ ಶುರು ಆಗಿದೆ, ಯಾವ ಏಜಲ್ಲಿ ನೀವು ಅಂದರೆ ಸ್ವಲ್ಪ ಸೀರಿಯಸ್ ಆಗಿ ಅಂತ ಐಡಿಯಾ ಬರುತ್ತಲ್ವ ನಮಗೆ, ನಂಗೆ ಡ್ಯಾನ್ಸ್ ಬರುತ್ತೆ ಆ್ಯಕ್ಚುಲಿ ಬೀಡ್ಸ್ ಹಿಡಿಯೋಕ್ಕೆ ಅಥವಾ ಮ್ಯೂಸಿಕ್ ಅರ್ಥ ಆಗುತ್ತೆ ಅನ್ನೋದು, ಯಾವಾಗ ಆ್ಯಕ್ಚುಲಿ ನಿಮ್ಮ ಒಂದು ಪ್ರೊಫೆಷನಲ್ ಡ್ಯಾನ್ಸ್ ಜರ್ನಿ ಶುರು ಆಗಿತ್ತು? ಸೇಮ್ ಇದು ಅಷ್ಟೇ. ಡ್ಯಾನ್ಸ್ ಅಂದ್ರೆ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಅಯ್ಯೋ ನಮ್ಮ ಅಪ್ಪ ಅಮ್ಮ ತಲೆ ತಿಂದು ನನ್ನನ್ನು ಈ ಸ್ಕೂಲ್ ಡೇಗಳಲ್ಲಿ ನನ್ನ ಮಗನ್ ಸೇರಿಸ್ಕೊಳ್ಳಿ ಅಂತ ನೂಕೋರು. ಅಲ್ಲಿ ಸರಿಯಾಗಿ ಕುಣಿತಾ ಇರ್ಲಿ ಅಂತ ಏನ್ ಮಾಡೋರು, ಟೀಚರ್ಸ್ಗಳು ಲಾಸ್ಟ್ ಲೈನಿಗೆ ಹೋಗಿ ನಿಲ್ಸೋರು. ಲಾಸ್ಟ್ ಲೈನಲ್ಲಿ ಕುಣಿತಿದ್ದೆ, ಅವ್ರು ಯಾರು ಹಿಂಗಂದ್ರೆ ನಾನು ಹಿಂಗನ್ನೋದು, ಆ ತರ ಮಾಡ್ತಾ ಇದ್ದೆ ಡ್ಯಾನ್ಸ್ಗಳು. ನಿಜವಾಗ್ಲೂ ಅದರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ. ಹಠ ಮಾಡಿ ಏನಾರು ಈ ನನ್ನ ಮಗ ಈ ಕಡೆ ಓದೋದು ಇಲ್ಲ, ಇವನು ಅಟ್ಲೀಸ್ಟ್ ಡ್ಯಾನ್ಸಾರು ಮಾಡ್ಲಿ ಅಂತ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡೋಗಿ ಸೇರಿಸಿದ್ರು. ಅಲ್ಲೂ ಒಂದು ತಿಂಗಳು ಹೋಗಿಲ್ಲ ನಾನು, ಯಾಕಂದ್ರೆ ಅಲ್ಲಿ ಹೇಳ್ಕೊಡ್ತಿದ್ದು ಒಂದೇ ಸ್ಟೆಪ್, ಒಂದು ತಿಂಗಳಿಂದ ಒಂದೇ ಸ್ಟೆಪ್ ಹೇಳ್ಕೊಡ್ತೀರಿ. ನಂಗೆ ಬೋರ್ ಹಿಡಿದೋಯ್ತು ನನಗೆ. ಸೊ ಹಾಗಾಗಿ ಡ್ಯಾನ್ಸ್ ಕ್ಲಾಸ್ ಹೆಸರು ಹೇಳಲ್ಲ ನಾನು. ಸೊ ಅದಾದ್ಮೇಲೆ ಏನಾಯ್ತು, ಅಲ್ಲಿ ಬಿಟ್ಟೆ ನಾನು. ಇನ್ನ ಒಂದು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ರು, ಒಂದು ವಾರ ಹೋದೆ, ಅಲ್ಲೂ ಅದೇ ಹಣೆ ಬರನೇ ಅನ್ನಿಸ್ತು. ಸೊ ನಾನು ಬಿಟ್ಟೆ. ಸೊ ಏನಾಯ್ತು, ಒಂದಿನ ಮನೇಲಿ ಕೂತಿದ್ದಾಗ ಎಕ್ಸ್ಕ್ಲೂಸಿವ್ ಉದಯ ಮ್ಯೂಸಿಕ್ ಅಲ್ಲಿ ನಮ್ಮ ಅಪ್ಪು ಸರ್ ಅವರ ಜಾಕಿ ಮೂವಿದು ಶಿವ ಅಂತ ಹೋಗುತ್ತಿದೆ ವಿಡಿಯೋ ಸಾಂಗ್ ಬಿಟ್ಟಿದ್ರು. ನಾನು ಅವತ್ತೇ ನೋಡಿದ್ದು, ಕಂಪ್ಲೀಟ್ ನೋಡಿದೆ. ವಾವ್, ಏನ್ ಡ್ಯಾನ್ಸ್ ಮಾಡ್ತಾರ ಗುರು, ಮಸ್ತ್ ಅಂತ ಅನ್ನಿಸ್ತು ನನಗೆ. ಅವಾಗ ನನಗೆ ಕಿಚ್ಚು ಹುಡ್ಕಂತು, ನಾನು ಕಲಿಬೇಕು ಡ್ಯಾನ್ಸು, ನಾನು ಯಾವ್ದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಕಲಿಯೋದು ಬೇಡ, ನಾನು ವಿಡಿಯೋಸ್ಗಳು ನೋಡ್ಕೊಂಡು ಇವರೇ ನಂಗೆ ಗುರುಗಳು, ಅಪ್ಪು ಸರ್ರೇ ನಂಗೆ ಗುರುಗಳು.
ನಾನು ಏಕಲವ್ಯ, ಅವ್ರು ದ್ರೋಣಾಚಾರ್ಯರು. ಸೊ ಅವಾಗ ಏನು ಮಾಡಿದೆ, ನಮ್ಮ ಅಪ್ಪನ ಅವಾಗ ಒಂದು ಆ್ಯಂಡ್ರಾಯ್ಡ್, ಅವಾಗ ಸಣ್ಣ ಪುಟ್ಟ ಮೊಬೈಲ್ಗಳು ಅವಾಗಷ್ಟೇ ಇತ್ತು. ಅಪ್ಪನ ಮೊಬೈಲಲ್ಲಿ ಆ ವಿಡಿಯೋನ ಯೂಟ್ಯೂಬಿದ್ದು ವೀಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ, ಅಪ್ಪು ಸರ್ದು ಹಳೆ ವೀಡಿಯೋಸ್ಗಳೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳುವೆ. ಎಲ್ಲ ಮಾಡ್ಕೊಂಡು ಮೊಬೈಲಲ್ಲಿ ನೋಡ್ಕೊಂಡು ನಾನು ಡ್ಯಾನ್ಸ್ನ ಕಲ್ತಿದ್ದು. ಹಂಗಿಂದ ನಾನು ಡ್ಯಾನ್ಸ್ನ ಕಲ್ತು ಡ್ಯಾನ್ಸರ್ ಆಗಿದ್ದು ನಾನು. ಅದೇ, ಆದರೆ ನಿಮ್ಮ ತಂದೆ ತಾಯಿ ಸೆನ್ಸ್ ಮಾಡಿದ್ದಾರೆ ಇವನ್ ಡ್ಯಾನ್ಸ್ ಮಾಡ್ತಾನೆ ಅಂತ ಅವಾಗ ಸ್ಕೂಲಲ್ಲಿ ತಳ್ಳಿದ್ರು. ಅದು ಕೊನೆಗೂ ಅಪ್ಪು ಸರ್ ಸ್ಕೂಲ್ಸ್ಗಳಲ್ಲಿ ಟೀಚರ್ಸ್ಗಳು ಲಾಸ್ಟ್ ಲೈನಲ್ಲಿ ನಿಂತ್ಕೊಂಡು ಕುಣಿತಿದ್ದವನು ಇವಾಗ ಡ್ಯಾನ್ಸರ್ ಆಗಿ ಒಂದು ಡ್ಯಾನ್ಸ್ ಕ್ಲಾಸ್ ಎಲ್ಲ ಇಟ್ತಾನೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ಅಂತ. ಅಯ್ಯೋ ಹೌದು, ನಿಜವಾಗ್ಲೂ ಅದೊಂಥರ ಈಗ ಹೆಂಗೆ ಅಂದ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಒಂದು ರ್ಯಾಂಕ್ ತೆಗ್ದಾಗ ಹೇಗೆ ಅನ್ಸುತ್ತೆ, ಅದಷ್ಟೇ ಖುಷಿ ಆಗುತ್ತೆ. ಅದೇ ಥರನೇ ಆಯ್ತು ನಮಗೆ. ಅದು ಡ್ಯಾನ್ಸ್ ಆದ ತಕ್ಷಣ ನೆಕ್ಸ್ಟ್ ಇವಾಗ ಡ್ಯಾನ್ಸರ್ ಆದವ್ರು ಆಗಿರಲ್ಲ. ಕೊರಿಯೋಗ್ರಫಿನೇ ಬೇರೆ, ಡ್ಯಾನ್ಸೇ ಬೇರೆ. ಇವಾಗ ಡ್ಯಾನ್ಸ್ ನೋಡಿದ ತಕ್ಷಣ ಕಲಿಯೋದು, ಬೇರೆಯವ್ರಿಗೆ ಹೇಳ್ಕೊಡೋದು ಬೇರೆ. ಸೊ ನಾನು ಡ್ಯಾನ್ಸ್ ಕಲ್ತಾಗ ನನಗೆ ಆಪರ್ಚುನಿಟೀಸ್ಗಳು ಸಿಗ್ತಾ ಇರಲಿಲ್ಲ. ಫಸ್ಟ್ ಕಲ್ತೆ ಒಂದು 2-3 ವಿಡಿಯೋ ಅಂತ ಮಾಡುವೆ, ಮುಗೀತು ಅಲ್ಲಿಗೆ. ಬಟ್ ಡ್ಯಾನ್ಸ್ ಕ್ಲಾಸಿಗೆ ಎಂಟ್ರಿ ಸಿಗ್ಬೇಕಲ್ಲ. ಸೊ ಅದು ಯಾವ ಥರ ಸಿಕ್ತು ಅಂತಂದರೆ, ಹಾಸನದಲ್ಲಿ ಹಾಸನ್ ಟ್ಯಾಲೆಂಟ್ ಶೋ ಅಂತ ಒಂದು ಹಾಸನ್ ಸ್ಟಾರ್ ಅನ್ನೋ ಒಂದು ಅವಾರ್ಡಿದು ಒಂದು ಪ್ರೋಗ್ರಾಮ್ ನಡೀತಾ ಇರತ್ತೆ, ವರ್ಷ ನಡೆಯುತ್ತೆ. ಸೊ ಅವಾಗ ಏನಾಯ್ತು, ನನಗೆ ಸುಮಾರು ಟೀಮ್ಸ್ಗಳಿಗೆ ಕೇಳಿದೆ, ನಾನು ಡ್ಯಾನ್ಸ್ ಮಾಡ್ತೀನಿ, ನಾನು ಕರ್ಕಳಿ ಅಂತ. ಎಲ್ಲೂ ಕರ್ಕೊಂಡ್ತಾ ಇರಲಿಲ್ಲ. ಅವಾಗ ಏನಾಯ್ತು, ನಾವು ಒಂದು ಗಣಪತಿ ಶೋಸ್ಗಳಲ್ಲಿ ಕುಣಿಯಕ್ಕೆ ಸ್ಟಾರ್ಟ್ ಮಾಡ್ಕೊಳ್ವೆ. ಗಣಪತಿ ಪ್ರೋಗ್ರಾಮ್ಗಳು ಎಲ್ಲಿ ಬೇಕು ಅಲ್ಲೋಗಿ ಹೆವಿಯಾಗಿ ಕುಣಿವೆ, ಎಲ್ಲ ಕಿರ್ಚೋರ. ಸೊ ಅವಾಗ ನನ್ನ ಫ್ರೆಂಡ್ ಕಿರಣ್ ಅಂತ ಒಬ್ಬ ಇದ್ದ, ಅವನಿದ್ದನ್ ಒಂದ್ ದಿನ ರಾತ್ರಿ ನಂಗೆ ಕಾಲ್ ಮಾಡ್ದೆ, ಮಗ ಈ ತರ ಇದೆ ಹಾಸನ್ ಟ್ಯಾಲೆಂಟ್ ಶೋ, ಡ್ಯಾನ್ಸ್ ಮಾಡ್ತೀಯ ಗ್ರೂಪ್ ಡ್ಯಾನ್ಸಿಗೆ. ಎಲ್ಲಿಗೆ ಬರ್ಲಿ, ಇವಾಗ ಬರ್ಲಾ ಅಂದೆ, ಇವಾಗೆಲ್ಲ ನಾಳೆ ಬಾ ಅಂತಂದ. ಸೊ ನಾಳೆ ಹೋಗಿದ ತಕ್ಷಣ ಅಲ್ಲಿ ಗಂಧರ್ವಾಸ್ ಅನ್ನೋ ಒಂದು ಡ್ಯಾನ್ಸ್ ಸ್ಟುಡಿಯೋಗೆ ನಾನು ಹೋಗಿ ಜಾಯಿನ್ ಆದೆ. ಅಲ್ಲಿ ಟೀಮ್ ಮೆಂಬರ್ ಆಗಿ ಕರ್ಕೊಂಡ್ರು. ಅಲ್ಲಿ ರಾಜ್ಕುಮಾರ್ ಅಂತ ಅವರು ಕೊರಿಯೋಗ್ರಾಫರ್ ಆಗಿದ್ರು. ಅಲ್ಲೂ ಅಷ್ಟೇ ಯಾರು ಹೇಳ್ಕೊಟ್ಟಿಲ್ಲ ಕೊರಿಯೋಗ್ರಫಿ. ಅವ್ರು ಏನ್ ಹೇಳ್ಕೊಡ್ತಿದ್ರು, ನನ್ನ ಗಂಟೆಗಟ್ಲೆ ಅವ್ರನ್ನೇ ನೋಡುವೆ, ಅಬ್ಸರ್ವ್ ಮಾಡುವೆ, ಅವ್ರು ಯಾವ ತರ ಹೇಳ್ಕೊಡ್ತಾ ಇದಾರೆ ಡ್ಯಾನ್ಸ್, ಅದನ್ನ ನೋಡ್ಕೊಂಡು ಕಲ್ತು ನಾನು ಕೊರಿಯೋಗ್ರಾಫರ್ ಆದೆ. ಹೌದು, ನೀವ್ ಹೇಳಿದ್ ವೆರಿ ಟ್ರೂ. ಡ್ಯಾನ್ಸರ್ ಅನ್ನೋದೇ ಬೇರೆ, ಕೊರಿಯೋಗ್ರಾಫರ್ ಅನ್ನೋದೇ ಅದೊಂಥರ ಸೃಷ್ಟಿ ಮಾಡಬೇಕು ಒಂದು ಡ್ಯಾನ್ಸ್ ಇದನ್ನ ಸ್ಟೈಲ್ನ ಅಥವಾ ಒಂದು ಪ್ಯಾಟ್ರನ್ ಈ ಮ್ಯೂಸಿಕ್ಕಿಗೆ ಹೇಗೆ ಹೋಗುತ್ತೆ ಅನ್ನೋದು. ಆ್ಯಂಡ್ ಇನ್ನೊಂದು ಹ್ಯಾಟ್ಸ್ ಆಫ್ ನಿಮ್ಗೆ ಹೇಳಬೇಕಾಗಿರೋದು, ಆ್ಯಕ್ಚುಲಿ ನೀವೀಗ ಪ್ರೊಫೆಷ್ನಲ್ ಡ್ಯಾನ್ಸರ್ ಆಗಿದ್ದೀರಾ, ಬಟ್ ಪ್ರೊಫೆಷ್ನಲಿ ನೀವು ಆ್ಯಕ್ಚುಲಿ ಕಲ್ತಿಲ್ಲ, ವಿಡಿಯೋಸ್ ಥ್ರೂ ಕಲ್ತಿದ್ದೀರಾ, ಅಬ್ಸರ್ವೇಷನ್ ಥ್ರೂ ಕಲ್ತಿದ್ದೀರಾ. ತುಂಬ ಖುಷಿ ಆಗುತ್ತೆ. ಅಂದರೆ ಇಟ್ ಶೋಸ್ ನಿಮಗೆ ಇರೋ ಅಂಥ ಇಂಟ್ರೆಸ್ಟ್. ಇಲ್ಲ, ನಾನು ಅಪ್ಪು ಸರ್ ಹತ್ರ ನಾನು 2 ಸಲ ಭೇಟಿಯಾಗಿದ್ದು, ಬಟ್ ಒಂದು ಸಲ ಮಾತಾಡೋಕ್ಕಾಗಿಲ್ಲ. ಜಸ್ಟ್ ಹೋದೆ, ಫೋಟೋ ಎಲ್ಲ ತೆಗೆಸ್ಕೊಂಡೆ ಬಂದೆ, ಮುಗೀತು. 2ನೇ ಸಲ ಹೋದಾಗ ನಾನು ವಿಡಿಯೋ ತೋರಿಸಿದ್ದೆ ಮಾಡ್ತಾ ಇರೋದು ಆ ಸಾಂಗಿಗೆ. ಚೆನ್ನಾಗಿ ಮಾಡ್ತೀಯಪ್ಪ, ಯಾವ ಡ್ಯಾನ್ಸ್ ಕ್ಲಾಸಿಗೆ ಸರ್, ಡ್ಯಾನ್ಸ್ ಎಲ್ಲ ನೀವೇ ನಂಗೆ ಗುರುಗಳಂದಿದೆ. ಹೌದನೋ ಅಂತ ಹೇಳಿದ್ರು ಅವರು. ಒಂದೇ ಸಲ ನಂಗೂ ಖುಷಿ ಆಗ್ತಾ ಇದೆ, ನೀವು ಅವ್ರಿಗೆ ಭೇಟಿ ಮಾಡಿ ವಿಷಯ ಹೇಳಕ್ ಸಿಕ್ತಲ್ಲ ನಿಮಗೆ ಅಂತ. ಇಲ್ಲ, ಚೆನ್ನಾಗಿ ಮಾಡ್ತೆ ಕಣಪ್ಪ, ಪಿಕ್ಚರ್ಗೆನ ಬರೀ ಇಂಟ್ರೆಸ್ಟ್ ಇದೆಯಾ ಅಂತೆಲ್ಲ ಕೇಳಿದ್ರು. ಹೌದು ಸರ್, ತುಂಬಾ ಇದೆ ಸರ್ ಅಂದಿದೆ. ಬರ್ಬೇಕು, ಎಲ್ಲರೂ ಬರ್ಬೇಕು ಅಂತ ಹೇಳಿದ್ರು ಒಂದ್ಸಲ. ವೆರಿ ಸ್ವೀಟ್. ಆ್ಯಂಡ್ ಐ ಗೆಸ್ ಅವರು ಹೀಲ್ ಆಲ್ವೇಸ್ ಬಿ ಅನ್ ಇನ್ಸ್ಪಿರೇಷನ್ ಅನ್ಸುತ್ತೆ. ಆ್ಯಂಡ್ ನಿಮ್ಗೆ ತುಂಬ ಲಕ್ಕಿ ಇದ್ದೀರಾ, ಯು ಗಾಟ್ ಅ ಚಾನ್ಸ್ ಟು ಮೀಟ್ ಹಿಮ್. ಇಲ್ಲೊಂದು ಅದೇ ಹೇಳ್ತಿಲ್ವ, 5 ನಿಮಿಷ ಭೇಟಿ ಕಂಪ್ಲೀಟ್ ನನ್ನ ಜೀವನ ಇರೋವರೆಗೂ ನೆನಪದು.